ಹೋರಾಟಗಾರರು ಬಡವರ ಕಷ್ಟಕ್ಕೆ ಸ್ಪಂದಿಸುವ ಹೃದಯವಂತರು, ಯುವಕರ ಸ್ಫೂರ್ತಿದಾಯಕ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಎಂಇಎಸ್ ಅಧ್ಯಕ್ಷರಾದ ಎಸ್ ಮನೋಹರ್ ರವರ ಹುಟ್ಟುಹಬ್ಬದ ಆಚರಣೆಯನ್ನು ಅದ್ದೂರಿಯಾಗಿ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಜನಾರ್ದನ್ ರವರು ಕೇಕ್ ಅನ್ನು ಕತ್ತರಿಸುವ ಮೂಲಕ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಪ್ರತಿ ವರ್ಷ ಥರನೇ ಈ ವರ್ಷ ಮನೋಹರ್ದು ಅದ್ದೂರಿಯಾಗಿ ಆಚರಣೆ ಮಾಡ್ಕೊತಾವ್ರೆ. ಮತ್ತು ಈ ಭಾಗದಲ್ಲಿ, ಈ ಸ್ಥಳೀಯರ ಭಾಗದಲ್ಲಿ ಬಂದು ಇವಾಗ ಸುಮಾರು ಒಂದು 1500-2000ಕ್ಕೆ ಹೆಚ್ಚಾಗಿ ಇವತ್ತು ಒಂದು ಅನ್ನ ಸಂತರ್ಪಣೆ ಮಾಡಿಕೊಂಡವ್ರೆ. ಮನೋಹರ್ ಹುಟ್ಟಿದ ಹಬ್ಬಕ್ಕೆ ತಾಯಿ ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತಾ ಇದ್ದೀವಿ. ಸರ್, ಇದೇ ಸಂದರ್ಭದಲ್ಲಿ ನೀವು ಯೋಜನೆಗಳ ಇದನ್ನಾಗಿದ್ದೀರಿ ನೀವು ಸರ್, ಯಾವ ಥರ ಗ್ಯಾರಂಟಿ ಯೋಜನೆಗಳು ಇವಾಗ ನಮ್ಮ ಸೂಚನೆ ಮೇರೆಗೆ ಬಂದಿದೆ. ಎಲ್ಲ ಪ್ರತಿ ಅಸೆಂಬ್ಲಿ ವೈಸು, ವಾರ್ಡ್ ವೈಸು ಎಲ್ಲ ಮಾಡಬೇಕು ಅಂತ. ಯಾರ್ಯಾರಿಗೆ ಕೆಲವರಿಗೆ ಸಿಕ್ಕಿಲ್ಲ, ಒಂದು ಗೃಹಲಕ್ಷ್ಮಿ ಆಗಲಿ ಕೆಲವೆಲ್ಲ ಸಿಕ್ಕಿಲ್ಲ ಅಂದರೆ ಮನೆ ಮನೆಗೆ ಹೋಗಿ ಸೆನ್ಸಸ್ ಮಾಡಬೇಕು ಅಂತ ಸೂಚನೆ ಬಂದಿದೆ. ನೆಕ್ಸ್ಟು ಮುಂದಿನ ತಿಂಗಳಿಂದ ಅದನ್ನು ಮಾಡೋಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಮೊದಲನೇದಾಗಿ ನಾನು ಇವತ್ತೊಂದು ವಿಶೇಷವಾದ ದಿನ. ಎಸ್ ಮನೋಹರ್ ಅವರ ಹುಟ್ಟುಹಬ್ಬದ ಒಂದು ಸಂದರ್ಭ. ಮನೋಹರ್ ಅವ್ರ ಬಗ್ಗೆ ನಾನೇನು ಹೆಚ್ಚಿಗೆ ರೀತಿಯಿಂದ ಹೇಳೋ ಅವಶ್ಯಕತೆ ಇಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಹೋರಾಟ ಅಂದರೆ ಮನೋಹರ್. ಪಕ್ಷ ಹೋರಾಟ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗೇ ಮನೋಹರ್ ಅವರು ಹೋರಾಟ ಮಾಡಿರ್ತಾರೆ. ಯಾವುದೇ ಒಂದು ಪ್ರತಿಭಟನೆ ಆಗಲಿ ಮತ್ತೊಂದಾಗಲಿ ಅವರು ಪಕ್ಷದ ತೀರ್ಮಾನ ತಗೊಳ್ಳೋಕ್ಕಿಂತ ಮುಂಚೆನೇ ಅವರು ಅದನ್ನು ಮಾಡಿ ತೋರಿಸಿರ್ತಾರೆ. ಜೊತೆಗೆ ಇವತ್ತು ನನ್ನ ಆತ್ಮೀಯ ಸ್ನೇಹಿತ ರಾಕೇಶ್ ಸಿದ್ದರಾಮಯ್ಯ ಅವ್ರದ್ದು ಕೂಡ ಹುಟ್ಟುಹಬ್ಬ ಇವತ್ತು ರಾಕೇಶ್ ನಮ್ಮ ಜೊತೆ ಇಲ್ಲ, ಅದೊಂದು ನೋವು ನಮಗಿದೆ. ಏನೇ ಇರಲಿ, ಇರೋರ ಜೊತೆ ನಾವು ಸಂತೋಷವಾಗಿ ನಾವು ಬಾಳಬೇಕು. ನಾವೇನು ಹೋರಾಟ ಮಾಡ್ತಾಯಿದ್ದೀವೋ ಮನೋಹರ್ ಅವ್ರ ಜೊತೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಅವರಿಗೆ ಹುಟ್ಟುಹಬ್ಬದ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಎಸ್ ಮನೋಹರ್ ಅವ್ರದ್ದು ಹುಟ್ಟುಹಬ್ಬ. ಇವತ್ತು ನಿಜವಾಗ್ಲೂ ಕಾಂಗ್ರೆಸ್ ಪಕ್ಷದ ಕಟ್ಟಾಳುಗಳು ಪಕ್ಷದಲ್ಲಿ ಯಾವುದೇ ಥರದ BJP ಮತ್ತು JDS ಯಾವುದೇ ನಮ್ಮ ಕಾಂಗ್ರೆಸ್ ವಿರುದ್ಧವಾಗಿ ಪ್ರತಿಭಟನೆ ಮಾಡಿದಾಗ ವಿರುದ್ಧವಾಗಿ ಹೋಗೋದೇ ನಮ್ಮ ಎಸ್ ಮನೋಹರ್ ಅವರು. ಜೊತೆಗೆಲ್ಲ ನಮ್ಮ ಹೋರಾಟಗಾರಗಳು ಅವ್ರ ಜೊತೆಯಲ್ಲಿ ನಾವು ಸಂಘಟಿಸಿ ಇವತ್ತು ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ಅದು ಹೆಚ್ಚಾಗಿ ಸರಳವಾಗಿ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಮೂಲಕ ಹಾಗೂ ಅನ್ನದಾನ ಮತ್ತು ಅನ್ನ ಸಂತರ್ಪಣೆ ಮಾಡುವ ಮೂಲಕ ಈ ಹುಟ್ಟುಹಬ್ಬನ ಆಚರಣೆ ಮಾಡ್ತಾಯಿದ್ದೀವಿ. ದೇವರು ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ. ಹಾಗೆ ಅವರು ದಿನನಿತ್ಯಗಾಗಲೇ MA ಚೇರ್ಮನ್ರಾಗಿದ್ದಾರೆ. ಇದಕ್ಕೆ ಮುಂಚೆ ಕಳೆದ ಬಾರಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅವರು ಕವಿಕಾ ಚೇರ್ಮನ್ರಾಗಿದ್ದರು. ಇವಾಗೂ ಸಹ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇವತ್ತು MAನ ಇವತ್ತು ಚೇರ್ಮನ್ರಾಗಿದ್ದಾರೆ. ಜೊತೆ ನಾವೆಲ್ಲರೂ ಜೊತೆ ಸೇರಿ ಅವ್ರ ಜೊತೆಗೆ ಇವತ್ತು ಒಡನಾಟಿಗೆ ಹೋರಾಟದ ಮತ್ತೊಂದು ಎಲ್ಲ ಸಹ ಕೈ ಜೋಡಿಸ್ಕೊಂಡು ಅವ್ರು ಪರವಾಗಿದ್ದೀವಿ. ಯಾವುದೇ ಹೋರಾಟ ಬಂದಾಗ ಅವ್ರ ಜೊತೆ ನಾವು ಬೆನ್ನೆಲುಬಾಗಿ ಇರ್ತೀವಿ, ಇನ್ನು ಮುಂದಕ್ಕೂ ಸಹ ಇರ್ತೀವಿ ಅಂತ ಹೇಳ್ತಾ ನನ್ನ ಮಾತು ನಮಸ್ಕಾರ. ಪರಿಸರ ರಾಮಕೃಷ್ಣ ಅಂತೇಳಿ.